ನಮಸ್ಕಾರ. ಇದು JBH63 ಅಪ್ಲಯನ್ಸ್ ಚಾನಲ್. ಸಂಕ್ಷಿಪ್ತ ವರದಿ. ಹೈನುಗಾರಿಕೆ ಸಾಧಕಿ ಹೊನ್ನಾಳಿ ರೈತ ಮಹಿಳೆ ಉಮಾ ಸೋಮಶೇಖರಪ್ಪ. ದಾವಣಗೆರೆ ಸೆಪ್ಟೆಂಬರ್ 10. ಹೈನುಗಾರಿಕೆಯಲ್ಲಿ ಮಹಿಳೆಯಾಗಿ 4 ಹಸುಗಳಿಂದ ಆರಂಭಿಸಿದ ಹೈನೋದ್ಯಮ ಇವತ್ತು 36 ಹಸುಗಳನ್ನು ಸಾಕಿ ದಿನಕ್ಕೆ 155 ರಿಂದ 160 ಲೀಟರ್ ಹಾಲು ಮಾರಾಟ ಮಾಡಿ ಪ್ರತಿದಿನ ಒಟ್ಟು ಆದಾಯ ರು. 5,500 ರಷ್ಟು ಪಡೆಯುತ್ತಾರೆ. ಒಂದು ವರ್ಷಕ್ಕೆ 19-20 ಲಕ್ಷಗಳು ಮೇವಿನ ಖರ್ಚು, ಕೂಲಿ ಕಾರ್ಮಿಕರು, ಮಿನರಲ್ ಮಿಕ್ಸ್ಚರ್, ನಂದಿನಿ ಫೀಡ್ ಮತ್ತು ಇನ್ನಿತರ ಸೇರಿ 7-8 ಲಕ್ಷಗಳು ಖರ್ಚು ವೆಚ್ಚವೆಲ್ಲ ಕಳೆದ ಹಾಲಿನ ಮಾರಾಟದಿಂದ ಸುಮಾರು 12-13 ಲಕ್ಷ. 40-50 ಲೋಡ್ ತಿಪ್ಪೆಗೊಬ್ಬರ ಮಾರಿ 4-5 ಲಕ್ಷ. ಎರೆಹುಳು ಗೊಬ್ಬರದಿಂದ 60,000, ಎರೆಹುಳು ಮಾರಾಟದಿಂದ 25,000, ಕೊಟ್ಟಿಗೆಯಿಂದ ಬಂದ ಸಗಣಿ ಗಂಜಲ ಮಿಶ್ರಣ ಕಲಸಿ ಮಾರುವುದರಿಂದ 75,000. ಹೀಗೆ ಹೈನುಗಾರಿಕೆ ಹಲವು ಮೂಲಗಳಿಂದ 18-19 ಲಕ್ಷಗಳ ಆದಾಯ ಪಡೆದು ಶ್ರೇಷ್ಠ ಕೃಷಿ ಮಹಿಳೆ ಎನಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಇನ್ನೂ 50ಕ್ಕೂ ಹೆಚ್ಚು ದೇಶಿ ತಳಿಗಳಾದ ಗಿರ್, ಪೊಂಗನೂರ್, ಮಲ್ನಾಡ್ ಗಿಡ್ಡ ಸಾಕುವ ಹಂಬಲ ವ್ಯಕ್ತಪಡಿಸಿದ್ದಾರೆ. ಸಮಗ್ರ ಕೃಷಿ ಜೊತೆಗೆ ಇತರೆ ಯಾವುದಾದರೂ ಕೃಷಿ ಉಪಕಸುಬುಗಳನ್ನು ಮಾಡಿದಾಗ ರೈತರು ಆರ್ಥಿಕವಾಗಿ ಸ್ವಾವಲಂಬಿಯಾಗಿ ನೆಮ್ಮದಿಯ ಜೀವನ ಸಾಗಿಸಬಹುದು. ಡಾ. ಗಂಗಪ್ಪಗೌಡ ಶಿ. ಬಿರಾದಾರ್, ವಿಸ್ತರಣಾ ವಿಜ್ಞಾನಿ, ವಿ.ಶಿ. ಕತ್ತಲಗೆರೆ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ, ಇರುವಕ್ಕಿ, ಶಿವಮೊಗ್ಗ ಹಾಗೂ ಇತ್ತೀಚೆಗೆ ಕುವೆಂಪು ರಂಗಮಂದಿರದಲ್ಲಿ ನಡೆದ ಜಿಲ್ಲಾ ವರದಿಗಾರರ ಕೂಟದ ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಕರ್ತರ ಸನ್ಮಾನದಲ್ಲಿ ಐರಣಿ ಬಸವರಾಜರನ್ನು ಸನ್ಮಾನಿಸಲಾಯಿತು. ವರದಿ ಪುರಂದರ ಲೋಕಿಕೆರೆ. ಹಿರಿಯ ಪತ್ರಕರ್ತರು. ನಿರೂಪಣೆ ವೀಣಾ ಮೇಡಂ. ಇದು JBH ಅಪ್ಲಯನ್ಸ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಚಾನಲ್.